ಎಲ್ಲರಿಗೂ ನನ್ನ ಶುಭ ಸಂಜೆ. ಇವತ್ತಿನ ವಿಶೇಷ, ಇವತ್ತು ನಮ್ಮ ಹಟ್ಟಿ ಪಟ್ಟಣ, ನಮ್ಮ ಊರು, ನಮ್ಮ ಪಟ್ಟಣದಲ್ಲಿ ಇವತ್ತು MDR ಅಮ್ಜದ್ ಸೇಠ್ ಫೌಂಡೇಶನ್, ಅಂದರೆ ಈ ಫೌಂಡೇಶನ್ಗೆ ಅಧ್ಯಕ್ಷ ನಾನಿದ್ದೀನಿ. ನಮ್ಮ ತಂದೆ ಆದಂಥ MD ರಜಾಕ್ ಅಂತ 1 ವರ್ಷದಿಂದ ಅವ್ರು ಆಯ್ಕೆ ಆಗಿದ್ಮೇಲೆ ನಾವು ಈ ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡಿ 1 ವರ್ಷ ಆಯಿತು. ಸುಮಾರು 1 ವರ್ಷದಲ್ಲಿ ಕನಿಷ್ಠ ಕಡಿಮೆ ಅಂದರೆ ನಾವು 14 ವಾಟರ್ ಕೂಲರನ್ನು ನಮ್ಮ ನಮ್ಮ ಆ್ಯಪ್ಗೆ ಬರ್ತಂಥ ಹಳ್ಳಿಗಳು ಹಾಗೂ ನಮ್ಮ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ 14 ವಾಟರ್ ಕೂಲರನ್ನು ನಾವು ಜನರಿಗೆ, ಸಾರ್ವಜನಿಕರಿಗೆ ಬ್ಯಾಸಿಗೆ ಕಾಲದಿಂದ ಅದ್ರ ಸಲಹೆಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಈ ಬಸ್ ಸ್ಟ್ಯಾಂಡ್ನಲ್ಲಿ ಅಂದರೆ ಸುಮಾರು ಕನಿಷ್ಠ ಕಡಿಮೆ ಅಂದರೆ ಒಂದು 20-25 ಪ್ರತಿದಿನ 25 ಬಸ್ಗಳು ಹೋಗುವಂಥ ಬಸ್ ಸ್ಟ್ಯಾಂಡ್. ಯಾಕೆ ಜನಸಂಖ್ಯೆ ಸುಮಾರು ಇವತ್ತು 40 ಗ್ರಾಮದಿಂದ ಬರೋಂಥ ಇವತ್ತು ಭಾಳ ದೊಡ್ಡ ಅನುಕೂಲ ಮಾಡಿಕೊಟ್ಟಿದ್ದಂಥ ನನಗೆ ಅನಿಸಿಕೆ. ಯಾಕಂದರೆ ಇವತ್ತು ನಾನು ಸುಮಾರು ಇದೇ ಊರಲ್ಲಿ ಹುಟ್ಟು ಬೆಳೆದಂಥ, ಯಾಕಂದರೆ ನನ್ನ ಸಣ್ಣರಲ್ಲಿ ನೋಡ್ತಿದ್ದೀನಿ ಈ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ, ಬಸ್ ಸ್ಟ್ಯಾಂಡ್ ಆಜುಬಾಜುವಲ್ಲಿ ಸುಮಾರು ಒಂದು 30-40 ಹೋಟ್ಲುಗಳಿದ್ದವು ಮೊದಲು ಜನರಿಗೆ ಏನಿತ್ತು ಅಂದರೆ ಹೋಟ್ಲಲ್ಲಿ ನೀರು ಕುಡಿಯೋಕೆ ಒಂದು ಅನುಕೂಲ ಇತ್ತು. ಇವತ್ತು ಹೋಟ್ಲುಗಳು ಹೋಗಿ ಬೇಕ್ರಿಗಳಾಗಿಬಿಟ್ಟಂದರೆ ಇವತ್ತು ಒಬ್ಬರು ನೀರು ಕುಡಿಬೇಕಪ್ಪ ಅಂದರೆ ಸಣ್ಣ ಬಡವರು, ರೈತರಿಂದ ಬಂದಂಥವ್ರು, ರೈತರ ವರ್ಗ ಇರೋಂಥ ಜಾಸ್ತಿ ಜನಸಂಖ್ಯೆ. ಯಾಕಂದರೆ ಹಟ್ಟಿಗೆ ಬರೋದು ಇವತ್ತು ವಿಶೇಷ, ವಾರದಲ್ಲಿ ಒಂದಿನ ರವಿವಾರ ದಿನ ಸಂತಿ ಬರೋಂಥ ನಮ್ಮ ರೈತ ವರ್ಗಕ್ಕೆ, ಇವತ್ತು ಹಳ್ಳಿಯ ಜನರಿಗೆ, ಇವತ್ತು ಕಾರ್ಮಿಕರಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ. ಯಾಕಂದರೆ ಈ ಫೌಂಡೇಶನಿಂದ ನಾವು ಈ ಕೆಲಸ ಮಾಡಿದಂಥ ನಮಗೂ ಭಾಳ ಸಂತೋಷ ಆಯ್ತು. ಯಾಕಂದರೆ ಸುಮಾರು ಇವತ್ತು ಈ ವಾಟರ್ ಫಿಲ್ಟ್ರನ್ನು 600 ಲೀಟ್ರ್ ಇರೋಂಥ ವಾಟರ್ ಫಿಲ್ಟ್ರ್ ಇದು. 600 ಲೀಟ್ರ್ ಅಂದರೆ 30 ಕ್ಯಾನ್ RO ವಾಟ್ರನ್ನು ತುಂಬಿಸ್ತೀವಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್. 30 ಕ್ಯಾನ್ ಅಂದರೆ ಸುಮಾರು 1200 ಜನಸಂಖ್ಯೆಯನ್ನು ನೀರನ್ನು ಕುಡಿತಾರೆ ಮಧ್ಯಾಹ್ನದಿಂದ ಮತ್ತೆ ಒಂದು 600 ಲೀಟ್ರ್ ತುಂಬಿಸ್ತೀವಿ ರವಿವಾರ ದಿನ. ಮತ್ತು ಸುಮಾರು 2500 ಜನಸಂಖ್ಯೆ ಪ್ರತಿದಿನ ಇದಕ್ಕೆ ನೀರನ್ನು ಕುಡಿದು ಇವತ್ತು ಒಂದು ನಮಗೇನೋ ಭಾಳ ಸಂತೋಷ. ಯಾಕಂದರೆ ಇವತ್ತು ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ಸರಿಯಾದ ನೀರನ್ನು ನಮ್ಮ ಕೈಲಿ ನಾವು ನೀರನ್ನು ಸೇವೆ ಸಲ್ಲಿಸ್ತೀವಿ ಜನರಿಗೆ ಅಂತ ನಮಗೊಂದು ಭಾಳ ಸಂತೋಷನೇ ಆಗ್ತಾಯಿದೆ. ಇವತ್ತು ರಂಜಾನ್ ತಿಂಗಳೇ, ಇವತ್ತು ನಾನು ಸಹ ಉಪವಾಸ ಇದ್ದೀನಿ. ಇವತ್ತು ಸಹ ನನ್ನ ಜೊತೆಗೆ ಬಂದಂಥವ್ರು ಭಾಳಷ್ಟು ನಮ್ಮ ಸ್ನೇಹಿತರು, ನಮ್ಮ ಊರಿನ ಹಿರಿಯ ಮುಖಂಡರು, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಭಾಳ ಸಂತೋಷ ಪಡೆದು ನನಗೆ ಭಾಳ ದೊಡ್ಡ ಸಂತೋಷ ವಿಷಯವನ್ನು ಹೇಳಿದ್ದಾರೆ. ಯಾಕಂದರೆ ಇದಕ್ಕಿಂತ ದೊಡ್ಡ ಸಂತೋಷ ನನಗೆ ನನ್ನ ಜೀವನದಾಗ ಆಗ್ಲಿರೋದಂತ. ಯಾಕಂದರೆ ನೀರು ನೋಡ್ತಾ ಇದ್ದಾರೆ. ಯಾಕಂದರೆ ಸುಮಾರು ನಾನೇ ಸ್ವತಃ ನನ್ನ ಕೈಲೇ ಒಂದು 30 ಕ್ಯಾನನ್ನು 1000-1200 ಜನರಿಗೆ ನಾನು ನೀರನ್ನು ತಲುಪಿಸಿದ್ದೀನಿ. ಸೇವೆಯನ್ನು ಪ್ರತಿಯೊಂದು ಅರ್ಧ ದಿನದಿಂದ ಸೇವೆಯನ್ನು ಸಲ್ಲಿಸಿದ್ದೀನಿ. ಸಂಜೆ ತನಕ ನೋಡ್ತೀನಿ. ಮುಂದಿನ ದಿನದಲ್ಲಿ ಏನಾದರೂ ಇದಕ್ಕೆ ಮತ್ತೆ ಅನುಕೂಲ ಆಗಬೇಕಪ್ಪ ಅಂದರೆ ಸಾರ್ವಜನಿಕರಿಗೆ ಮತ್ತೇನಾದರೆ ಇದ್ದರೆ ತಮ್ಮ ಮೀಡಿಯಾ ಕಡೆಯಿಂದ, ತಮ್ಮ ಸಾರ್ವಜನಿಕ ಜನರಿಂದ ಏನಾದರೂ ಹೇಳಿದ್ರೆ ನನ್ನ ಕೈಲಿ ಆದಷ್ಟು ನಾವು ಸೇವೆ ಮಾಡ್ತೀನಿ. ಜೈ ಸರ್, ಸುಮಾರು ಫಿಲ್ಟ್ರನ್ನು ಕಳಿಸಿದ್ದೀವಿ. ಇನ್ಸ್ಟಾಲೇಷನ್ ಆಗಲಿಲ್ಲ. ಇನ್ಸ್ಟಾಲೇಷನ್ ಅಂದರೆ ರಾಯಚೂರು ಇರ್ಬೋದು, ಇವತ್ತು ನವಲ್ಕಲ್ ಗ್ರಾಮದಲ್ಲಿ ಇರ್ಬೋದು, ರೋಲ್ಬಂಡೆ ಇರ್ಬೋದು, ಯಲಗಟ್ಟೆ ಇರ್ಬೋದು, ಸುಮಾರು ಕೋಟ ಗ್ರಾಮದಲ್ಲಿ ಇರಬೇಕು, ಸುಮಾರು ಇನ್ನೊಂದು 2 ಮಸೀದಿಯಲ್ಲಿ ಇರ್ಬೋದು, ಇನ್ನೊಂದೆರಡು ದೇವಸ್ಥಾನದಲ್ಲಿ ಇರ್ಬೋದು. ಎಲ್ಲಿ ನೀರಿನ ಅವಶ್ಯಕತೆ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಬ್ಯಾಸಿಗೆಯಲ್ಲಿ ಎಲ್ಲಿ ಜನರಿಗೆ ಉಪಯೋಗ ಆಗ್ತದೆ, ಜನರು ನೀರಿನ ತೊಂದರೆ ಇರೋಂಥ ಜಾಗದಲ್ಲಿ ನಾವು ಆಯ್ಕೆ ಮಾಡಿದ್ದೀವಿ. ಇನ್ನೊಂದು 2 ಜಾಗವನ್ನು ಆಯ್ಕೆ ಮಾಡ್ಬೇಕಂತ ಇದ್ದೀವಿ. ಸ್ಥಳದ ಸ್ವಲ್ಪ ತೊಂದರೆಗಳು ಇದ್ದಾವೆ. ಎಲ್ಲ ಸ್ಥಳದ ಮತ್ತು ಕರೆಂಟ್ ಬೇಕಾದ್ರೆ, ಯಾಕಂದರೆ ಇದಕ್ಕೆ ವಾಟರ್ ಕೂಲರ್ಗೆ ಕರೆಂಟ್ ಎಲ್ಲ ನಡೆಯಲ್ಲ. ಯಾಕಂದರೆ ಬ್ಯಾಸಿಗೆ ಕಾಲ, ನಾರ್ಮಲ್ RO ವಾಟರ್ ಕುಡಿಸ್ಬೋದು. ಬ್ಯಾಸಿಗೆಯಲ್ಲಿ ತಣ್ಣೀರು ಕುಡಿಸೋದಂತ ಸಾರ್ವಜನಿಕರಿಗೆ ಬೇಡಿಕೆ ಇದೆ. ಅದಕ್ಕೆ ನಾವು ಎಲ್ಲಿದ್ದರೆ ಇನ್ನೊಂದು 2 ಕೂಲರನ್ನು ಕೂಡಿಸ್ತೀವಿ ಅಂತ ಈ ಫೌಂಡೇಶನಿಂದ ತಮ್ಮಿಂದ ಸೇವೆ ಮಾಡಬೇಕಂತ ನಮಗೆ ಆಸಕ್ತಿ ಇದೆ. ತಮ್ಮೆಲ್ಲ ಸಹಕಾರ, ತಮ್ಮೆಲ್ಲ ಜನರಿಗೆ ನಮ್ಮ ಮೇಲೆ ಇಲ್ಲ ಅಂತ ನಮ್ಮ ಫೌಂಡೇಶನ್ ಮೇಲೆ ಇರಲಿ ಅಂತ ಅಮ್ಜದ್ ಹುಸೇನ್ ಹಟ್ಟಿ.
RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.